ಯಾಕಂದರೆ ರಾಜಕೀಯ ನಾಯಕರುಗಳಿದ್ದಾರೆ. ನಾವು ಹೇಳ್ತಾ ಇದ್ವಿ ಪ್ರೊಫೆಸರ್ ಕೇಶವ ನಮ್ಮ ಜೊತೆಗಿದ್ದಾರೆ, ಮರಮಕಲ್ ಅವರಿದ್ದಾರೆ, ಸುರಭಿ ಅವರಿದ್ದಾರೆ, ತೇಜಸ್ವಿನಿ ಮಾತಾಡಿದ್ರು, ದೇವರಾಜು ಅವರಿದ್ದಾರೆ, ಲೋಹಿತ್ ಕೃಷ್ಣಮೂರ್ತಿ ಮತ್ತು ಹಲವಾರು ಜನ ಗೃಹಿಣಿಯರು ಕೂಡ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಸೊ ಎಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ. ಆದರೆ ಈ ಸಿದ್ದರಾಮಯ್ಯನವರ ಬಜೆಟ್ ಅಂದ ತಕ್ಷಣ ಅತ್ಯಂತ ಸಹಜವಾಗಿ ರೈತರಿಗೆ ಒಂದಷ್ಟು ಕುತೂಹಲ ಇರುತ್ತೆ, ಏನು ಕೊಡ್ಬೋದು ಅಂತ ಹೇಳಿ. ಯಾಕಂದರೆ ರೈತರಿಗೆ ಯಾವತ್ತೂ ನಿರಾಶೆ ಆಗಿ ಮಾತಾಡಲ್ಲ, ಎಷ್ಟು ಮಾಡಿದರೂ ಪ್ರಶ್ನೆ ಬೇರೆ. ಆದರೆ ಎಂದೂ ಕೂಡ ನಿರಾಶೆ ಮಾಡಲ್ಲ ಸಿದ್ದರಾಮಯ್ಯ ಅನ್ನುವಂಥ ಒಂದು ನಂಬಿಕೆ ಇದೆ. ಏನು ಹಾಗಾದರೆ ರೈತರ ನಿರೀಕ್ಷೆಗಳು ಏನೇನಿದೆ ಬನ್ನಿ ನೋಡ. ನಮ್ಮಲ್ಲಿ ರೈತರಿಗೆ ಏನು ಬೆಳೆಯನ್ನು ಬೆಳಿತೀವಿ ನಾವು, ರೈತರ ಬೆಳೆಯನ್ನು ಬೆಂಬಲ ಬೆಲೆಯನ್ನು ಕುಸಿದಾಗ, ರೈತರ ಬೆಳೆ ಕುಸಿದಾಗ ಅದು ಬೆಂಬಲ ಬೆಲೆ ಖರೀದಿಯನ್ನು ಕೇಂದ್ರವನ್ನು ತೆರಿಬೇಕಂತೇಳಿ ನಾವು ಅವರ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಈಗಾಗಲೇ 4 ತಿಂಗಳಿಂದ ಡಿಸೆಂಬರ್ಲಿಂದ ಖರೀದಿ ಕೇಂದ್ರವನ್ನು ತೆರಿತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಬಾಗಿಲೆಯನ್ನು ಮುಚ್ಚಿದ್ದಾವೆ. ಇವತ್ತು ಜೋಳ ಖರೀದಿಯಿಂದ ಕೇಂದ್ರ ಇಲ್ಲ, ಮತ್ತು ತೊಗರಿ ಕೇಂದ್ರ ಇಲ್ಲ, ಮತ್ತು ಯಾವುದು ಕಡಲೆ ಖರೀದಿ ಕೇಂದ್ರ ಇಲ್ಲ, ಭತ್ತ ಖರೀದಿ ಕೇಂದ್ರ ಇಲ್ಲ. ಸ್ವಾಮಿ ಇವ್ರನ್ನ ನಿರೀಕ್ಷೆ ಇಟ್ಕೊಂಡು ಯಾವ ರೀತಿ ಅಂದ್ಕೊಳ್ತಾ ಇದ್ದೀವಿ. ಇದು ಸಿದ್ದರಾಮಯ್ಯನವರು ಕೂಡ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ. ಇದು ನೀವು ಮಾಡಲಿದ್ರೆ ನಿಮ್ಗೊಂದು ದಿವಸ ಗತಿ ಕಾಣಿಸ್ತೀವಿ ರೈತರು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಅದೇನು ಫ್ರೀ ಗ್ಯಾರಂಟಿಗಳು ಮಾಡಿಬಿಟ್ರೆ ಜಾಸ್ತಿ, ಅದನ್ನೆಲ್ಲ ಬರೀ ಅದಕ್ಕೋಸ್ಕರ ಅದಕ್ಕೇ ತೆಗೆದಿಡೋಕ್ಕಾಗೈತೆ. ನಮ್ಮ ರೈತರ ಪರವಾಗಿ ಯಾವ ಸರ್ಕಾರನೂ ಇಲ್ಲ, ಯಾವ ಬಜೆಟೂ ಇಲ್ಲ. ಸುಮ್ಮನೆ ರೈತರ ಹೆಸರಿನಲ್ಲಿ ವಿಧಾನಸೌಧದಲ್ಲಿ ಪ್ರಮಾಣ ಮಾಡಿ ಇವತ್ತು ರೈತರಿಗೆ ಏನು ಅನುಕೂಲ ಮಾಡೋಂಗಿಲ್ಲ. ಚಿತ್ರದುರ್ಗ ಬಯಲು ಸೀಮೆ, ಇಲ್ಲಿ ನೀರಾವರಿ ಇಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಆತ್ಮಹತ್ಯೆ ಚಟ್ಟಕ್ಕೆ ನೀರಾವರಿ ಒಂದೇ ದಾರಿ, ಬೇರೆ ಏನೂ ಇಲ್ಲ. ನೀವು ತಾತ್ಕಾಲಿಕ ಪರಿಹಾರ ಕೊಡ್ತೀರಿ, ಅದು ಇದು ಇಂದ್ರ ಚಂದ್ರ ಇವೆಲ್ಲ ಏನು ಕೊಡಬೇಡ್ರಿ. ಭಾಗ್ಯಗಳು ಕೊಡಬೇಡ್ರಿ, ಕೃಷ್ಣನ್ನು ಕೊಡಬೇಡ್ರಿ, ರುಕ್ಮಿಣಿನೂ ಕೊಡಬೇಡ್ರಿ. ನಮಗೆ ಬೇಕಾಗಿರೋದು ರೈತರ ಆತ್ಮಹತ್ಯೆ ತಡೆಯೋಕ್ಕೆ ಯೋಗ್ಯವಾದ ಯೋಜನೆ, ಸಮಗ್ರ ನೀರಾವರಿ. ರೈತರಿಗೆ ಸಬ್ಸಿಡಿ ಆಗಲಿ ಮತ್ತೊಂದಾಗಲಿ, ಹಿಂದೆ ಪೈಪಿಂದ ಆಯ್ತು, ಎಲ್ಲ ರೀತಿಯಿಂದನೂ ನಮಗೆ ಸಬ್ಸಿಡಿ ಇದ್ವು. ಆಮೇಲೆ ಡೀಸೆಲ್ಗೆ ಏನೆಲ್ಲ ಕೊಡ್ತಿದ್ರು. ಆದರೆ ಅದನ್ನು ಎಲ್ಲವನ್ನು ರೈತರ ಬದುಕಿಂದ ಏನೈತಲ್ಲ ಅದು ಸಿಗಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಬಂದ್ ಮಾಡಿದ್ದಾರೆ. ಇವರೇನಿಲ್ಲ, ಇವೇನು ಬಿಟ್ಟಿ ಭಾಗ್ಯಗಳು ಏನು ಕೊಡಾಕತ್ತಿದ್ದಾರೆ, ಅದರಿಂದ ಏನಿಲ್ಲ ಎಲ್ಲರಿಗೂ ಹ್ಯಾಬಿಟ್ ಆಗಿದೆ. ತೊಗರಿ ಮತ್ತು ಹತ್ತಿ ಈ ಖರೀದಿ ಕೇಂದ್ರಗಳು CCI ಮುಖಾಂತರ ಹತ್ತಿ ಖರೀದಿ ಮಾಡ್ಲಕತ್ತಾರ ಮತ್ತು ತೊಗರಿ ಖರೀದಿ ಕೇಂದ್ರನೂ ಪ್ರಾರಂಭ ಆಗ್ಯಾವ. ಬಟ್ ಸೊ ಇದು ರೈತರುಗಳ ನಿರೀಕ್ಷೆ. ನೀರಾವರಿಗೆ ಸಂಬಂಧಪಟ್ಟಂಗೆ ಬಹಳ ನಿರೀಕ್ಷೆಗಳು ಈ ಬಾರಿ ಇದೆ. ಬಹಳ ದೊಡ್ಡ ಅನುದಾನ ಬಹುಶಃ ನಾವು ನಿರೀಕ್ಷೆ ಮಾಡೋದಕ್ಕಾಗಲ್ಲ ಅನ್ನುವಂಥದ್ದು ಕೂಡ ವಾಸ್ತವ ಇದೆ. ಯಾಕಂತಂದ್ರೆ ಹಣ ಹೊಂದಿಸುವಂತ ನಿಟ್ಟಿನಲ್ಲಿ ಬಹಳ ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಅದು ವಾಸ್ತವದ ಸಂಗತಿ.